ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಪದ್ದು ಮಾತಾಡ್ತಿರೋದು ಪದೂಸ್ ಬ್ರೈಡ್ ಝೋನ್ ಕಡೆಯಿಂದ. ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ ಒಂದು ಹೇಗಪ್ಪ ಸಣ್ಣ ಮಗುಗೆ ಕಚ್ಚೆ ಸೀರೆ ಉಡ್ಸೋದು, ಅಷ್ಟು ದೊಡ್ಡ ಸೀರೆ ಉಡ್ಸೋದು, ಹೆಂಗೆ ರೆಸ್ಪಾಂಡ್ ಆಗ್ತಾರೋ ಏನೋ ಮಕ್ಕಳು ಅಂತ ತುಂಬ ಟೆನ್ಷನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡಿದ್ದೆಲ್ಲ ಮಗು ಸುಳ್ಳು ಮಾಡ್ತು. ಎಷ್ಟು ಚೆನ್ನಾಗಿ ರೆಸ್ಪಾಂಡ್ ಆಯಿತು ಅಂದರೆ ನಗ್ನಗ್ತಾ ನನ್ನ ವೆಲ್ಕಮ್ ಮಾಡ್ಕೊಂಡು ತುಂಬ ಚೆನ್ನಾಗಿ ರೆಸ್ಪಾಂಡ್ ಆಯಿತು. ತುಂಬ ಖುಷಿ ಆಯಿತು ನನಗೆ. ಎಷ್ಟು ನೀಟಾಗಿ ಡೀಸೆಂಟಾಗಿ ನಾನು ಏನು ಮಾಡಿದ್ರು, ಹೆಂಗೆ ತಿರುಗುವಂದ್ರು, ಕಣ್ಣು ಮುಚ್ಕೊಳ್ಳೋದು, ನಿಂತ್ಕೊಳ್ಳೋದು, ನಾನು ಹೇಗೆ ಹೇಳಿದ್ರೆ ಹಾಗೆ ಕೇಳ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ತುಂಬ ರೆಸ್ಪಾನ್ಸ್ ಮಾಡ್ತು ಮಗು. ನಮ್ಮ ಮೇಕಪ್ ಆರ್ಟಿಸ್ಟ್ಗೆ ಯೂಶಲಿ ಬೇಕಾಗಿರೋದು ಅದೇನೆ. ಕಸ್ಟಮರ್ ಎಷ್ಟು ರೆಸ್ಪಾಂಡ್ ಮಾಡ್ತಾರೋ ಅಷ್ಟು ನಾವು ಮೇಕಪ್ ನೀಟಾಗಿ ಕೊಡ್ತೀವಿ. ಟೈಮ್ ಎಷ್ಟು ಚೆನ್ನಾಗಿ ಕೊಡ್ತಾರೋ ಅಷ್ಟು ಚೆನ್ನಾಗಿ ಔಟ್ಫಿಟ್ ಬರುತ್ತೆ ಚೆನ್ನಾಗಿ. ಬಟ್ ಆ ಮಗು ಎಷ್ಟು ಡೀಸೆಂಟಾಗಿ ಕೂತಿತ್ತು ಅಂದರೆ ಅಷ್ಟು ಡೀಸೆಂಟಾಗಿ, ಅಷ್ಟು ಇಂಟ್ರೆಸ್ಟ್ ಆಗಿ, ಅಷ್ಟು ಸಂತೋಷವಾಗಿ, ಅಷ್ಟು ಪೇಷನ್ಸ್ ಇಂದ ಕೂತಿತ್ತು. ತುಂಬ ಅಂದರೆ ತುಂಬಾನೇ ಖುಷಿ ಆಗುತ್ತೆ ಈ ಥರ ಒಂದು ಮಗುಗೆ ಮಾಡೋದಕ್ಕೆ ಮೇಕಪ್. ಸಖತ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಎಷ್ಟು ನೀಟಾಗಿ ಮಾಡಿಸ್ಕೊಳ್ತಿತ್ತು ಗೊತ್ತಾ. ಆ ಮಗುವಿನ ಪೇಷನ್ಸ್ ಮೆಚ್ಚಬೇಕು. ಎಷ್ಟು ಇಂಟ್ರೆಸ್ಟ್ ಕೂತ್ಕೊಂಡಿತ್ತು, ಎಷ್ಟು ನೀಟಾಗಿ ಕೂತಿತ್ತು ಅಂದರೆ ಒಂಚೂರು ಕೂಡ ಗಲಾಟೆ ಮಾಡಲಿಲ್ಲ, ನನಗೆ ಇರಿಟೇಟ್ ಆಗ್ತಾ ಇದೆ ಅಂತ ಹೇಳಿಲ್ಲ, ಏನೂ ಇಲ್ಲ. ಅಷ್ಟು ಆರಾಮಾಗಿ ಕೂತಿತ್ತು, ಕ್ಲೀನಾಗಿ ಮಾಡಿಸ್ಕೊಳ್ತು. ನನಗದು ತುಂಬಾನೇ ಖುಷಿ ಆಯಿತು. ಆ ಥರ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ನಾವೇ ಜಾಸ್ತಿ ಮಾಡೋಣ ಅಂತ ಅನಿಸ್ತಾ ಇತ್ತು. ಅವ್ರು ಹೇಳಿದಕ್ಕಿಂತ ಔಟ್ಫಿಟ್ ಚೆನ್ನಾಗಿನೇ ಬಂತು. ನಾನು ಸ್ವಲ್ಪ ಆ ಮಗು ರೆಸ್ಪಾನ್ಸ್ ಮಾಡಿದ್ದು, ಆ ಮಗು ಇಂಟ್ರೆಸ್ಟ್ ನೋಡಿ ನಾನೇ ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ಇನ್ನೂ ಬೆಟರ್ ಆಗಿ ಔಟ್ಫಿಟ್ ಕೊಡೋದಕ್ಕೆ ಅಂತ ಟ್ರೈ ಮಾಡಿದೆ. ಬಟ್ ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್ ಆಕ್ಚುಲಿ. ತುಂಬಾನೇ ಚೆನ್ನಾಗಿ ಬಂತು ಔಟ್ಫಿಟ್. ಟೈಮ್ ಎಷ್ಟು ಕೊಟ್ಟರೆ ಅಷ್ಟು ಚೆನ್ನಾಗಿ ಔಟ್ಫಿಟ್ ಬರುತ್ತೆ. ಮತ್ತೆ ರೆಸ್ಪಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಚೆನ್ನಾಗಿ ಔಟ್ಫಿಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಮಗು ಅಷ್ಟು ಮುದ್ದ ಕಾಣ್ತಾ ಇತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗೆಟಪಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಾ ಇತ್ತು. ತುಂಬ ಪೇಷನ್ಸ್ ಇಂದ ತುಂಬ ನೀಟಾಗಿ ರೆಸ್ಪಾಂಡ್ ಆಯಿತು. ನಾನು ಎಷ್ಟೇ ಜ್ಯುವೆಲರಿ ಚೇಂಜ್ ಮಾಡಿದ್ರು, ಎಷ್ಟೇ ಪಿನ್ಸ್ ಹಾಕಿ, ಎಷ್ಟೇ ಏನೇ ಇರಿಟೇಷನ್ ಥರ ಮಾಡಿದ್ರು ಕೂಡ ತುಂಬಾನೇ ರೆಸ್ಪಾಂಡ್ ಆಗ್ತಾ ಇತ್ತು. ಯೂಶಲಿ ಮಕ್ಕಳು ಒಂದು ಕಡೆ ಕೂತ್ಕೊಳ್ಳಲ್ಲ, ಒಂದು ಕಡೆ ನಿಂತ್ಕೊಳ್ಳಲ್ಲ, ತುಂಬ ತಲೆ ಮಾಡ್ತಾರೆ. ಅಂಡ್ ಹಾಕೋದು ತೆಗೆದು ಮಾಡ್ತಾರೆ, ಇರಿಟೇಷನ್ ಮಾಡ್ಕೊಂತಾರೆ, ಅದರ ಚುಚ್ಚುತ್ತೆ ಅದು ಇದು ಅಂತ ಹೇಳ್ತಾರೆ. ಬಟ್ ಆ ಮಗು ಯಾವುದೇ ರೀತಿಯೂ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ, ಆರಾಮಾಗಿ ಖುಷಿಯಾಗಿ ರೆಸ್ಪಾಂಡ್ ಆಯಿತು. ನಾನು ಎಷ್ಟೇ ಜ್ಯುವೆಲರಿ ಚೇಂಜ್ ಮಾಡಿದ್ರು ಚೆನ್ನಾಗಿ ಅನಿಸ್ತಾ ಇತ್ತು. ಅಷ್ಟು ನೀಟಾಗಿ ಕೂತಿತ್ತು ಮಗು.